ನಾನು 20ನೇ ತಾರೀಕು ಫೆಬ್ರವರಿನಾಗೆ ನಂದು ಆಕ್ಸಿಡೆಂಟ್ ಆಯಿತು. ಈ ಫುಟ್ಪಾತ್ ಮೇಲೆ ಆ ಫುಟ್ಪಾತ್ಗೆ ಹೋಗೋವಾಗ ಅರ್ಧ ದಾರಿನಾಗೆ ಬುಲೆಟ್ನ ಒಬ್ಬ ಬಂದುಬಿಟ್ಟು ನನಗೆ ಆಲ್ ಆಫ್ ಸಡನ್ನು ಹೊಡೆದ್ಬಿಟ್ಟು ಏನಾಯಿತು, ನಾನು ಲೆಫ್ಟ್ ಲೆಗ್ ಬಂದುಬಿಟ್ಟು ಫ್ರ್ಯಾಕ್ಚರ್ ಆಗೋಯ್ತು ಅಲ್ಲೇ. ಆವಾಗ ಬಂದುಬಿಟ್ಟು ನಾನು ಎದ್ದು ನಿಂತ್ಕೊಂಡ್ರೆ ನನಗೆ ಇದು ನರ್ವ್ಸ್ ಎಲ್ಲ ಕಟ್ಟಾಗಿಬಿಟ್ಟಿದ್ದು. ಆ ಕಟ್ಟಾಗಿಬಿಟ್ಟಿದ್ದ ಕಾರಣದಿಂದ ನಾನು ನಡೆಯೋಕ್ಕಾಗಲಿಲ್ಲ. ನಾನು ಎತ್ಕೊಂಡು ಮನೆಗೆ ಬಂದರು. ಆಮೇಲೆ ಬಂದುಬಿಟ್ಟು ಡಾಕ್ಟ್ರ್ ಹತ್ರ ಹೋದ್ವಿ. ಡಾಕ್ಟ್ರ್ ಹೋದ್ಮೇಲೆ ಅವರು ಎಕ್ಸ್ರೇ ಎಲ್ಲ ತೆಗೆದುಬಿಟ್ಟು ಇದು ಆಪ್ರೇಷನ್ ಮಾಡಿಸ್ಲೇಬೇಕು, ಕಂಪಲ್ಸರಿ ಇದು ಅಂತ ಹೇಳಿದ್ದಕ್ಕಾಗಿ ಆಮೇಲೆ ಬಂದುಬಿಟ್ಟು ಪ್ರೈವೇಟ್ನಾಗೆಲ್ಲೋ ಅಲ್ಲಿ ಹೋದ್ವಿ. ಅಲ್ಲಿ ಬ್ಯಾಂಡೇಜ್ ಹಾಕಿದ್ರು ಅವರು. ಅದು ಭಾಳ ನೋವಾಗೋಯ್ತು ನನಗೆ. ನೋವಾಗೋಯ್ತು ಕಾರಣದಿಂದ ನಾನೇನು ಮಾಡಿದೆ, ನಮ್ಮ ಮಕ್ಕಳಿಗೆ ಹೇಳಿದೆ, ಇದಾಗೋಲ್ಲ, ನಾನು ಸುಧಾರಿಸೋಕ್ಕಾಗೋಕ್ಕಿಲ್ಲ, ಯಾವುದೊಂದು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ಅವರೇನು ಮಾಡಿದ್ರು, ಅಲ್ಲಿ ತುಮಕೂರಿನಾಗೆ ಒಂದು 2 ದಿವಸ ಹೀಗೆ ಸಫರ್ ಮಾಡ್ಕೊಂಡಿದ್ದೆ. ಆಮೇಲೆ ಬಂದುಬಿಟ್ಟು ಇಲ್ಲಿ ಬೆಂಗಳೂರಿಗೆ ಈ ಝೈನ್ಮಸ್ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಅಲ್ಲಿ ಬಂದುಬಿಟ್ಟು ನನ್ನ ಟ್ರೀಟ್ಮೆಂಟ್ ಆಯಿತು. ತುಮಕೂರಿನವರು ಅವ್ರು ನನಗೆ ಟ್ರೀಟ್ಮೆಂಟ್ ಕೊಟ್ಟರು. ನಮ್ಮ ನೇಟಿವ್ ಪ್ಲೇಸ್ ತುಮಕೂರು ಆಗೋದು ಕಾರಣದಿಂದ ನಾನು ಆಮೇಲೆ ಪ್ರಿಫರೆನ್ಸ್ ಕೊಟ್ಬಿಟ್ಟು ಅವ್ರ ಹತ್ರ ಮಾಡಿಸ್ಬೇಕಂತ ನನಗೆ ಇಷ್ಟ ಆಯಿತು. ಅದೇ ಪ್ರಕಾರವಾಗಿ ಆಯಿತು. ನನಗೆ ದೇವ್ರ ದಯದಿಂದ ಒಳ್ಳೆಯದಾಗೈತೆ. ಇವಾಗ ಲಿಟ್ಲ್ ಐ ಆಮ್ ಪರ್ಫೆಕ್ಟ್ ನೋ. ಇವಾಗ ಇದು ಬಂದುಬಿಟ್ಟು ನನಗೆ ಇವತ್ತು ಅದೇನು ಬ್ಯಾಂಡೇಜಸ್ ಅವೆಲ್ಲ ಏನೇನು ಹಾಕಿದ್ದಾರೆ ಅವೆಲ್ಲ ಕಿತ್ತಾಕ್ಬಿಟ್ರು. ಇವಾಗ ನನ್ನ ಮನೆಗೆ ಹೋಗಿ ಅಂತ ಹೇಳಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ. ಡಾಕ್ಟ್ರ್ ಅಸ್ಫಿಯಾ ಬಂದುಬಿಟ್ಟು ಫಿಸಿಯೋಥೆರಪಿಸ್ಟ್ ಇದ್ದಾರಲ್ಲ ಅವರು, ಇಲ್ಲೇ ಡಾಕ್ಟ್ರು, ಅವ್ರು ಬಂದುಬಿಟ್ಟು ನಾನು ಬಂದುಬಿಟ್ಟು ಕೋಆಪ್ರೇಟ್ ಮಾಡಿದ್ರು. ಅವರೊಬ್ಬರೇ ಅಲ್ಲ, ಟೋಟಲ್ ಸ್ಟಾಫ್ ಟೋಟಲಿ ವೆರಿ ಗುಡ್ ನನಗೆ ಕೋಆಪ್ರೇಷನ್ ಕೊಟ್ಟರು. ನನಗೆ ಬಂದುಬಿಟ್ಟು ಭಾಳ ಸಂತೋಷವಾಯಿತು. ನಾನು ಹೋಗೋದು ನನಗೂ ಭಾಳ ತುಂಬ ಇಷ್ಟದಿಂದ ತಿರ್ಗಾ ನನಗೆ ಬರಬೇಕಂತ ಆಸೆ ಆಯಿತು. ತಿರ್ಗಾ ನಾನು ಬಂದೆ. ಇನ್ನು ನಾನು ಒಳ್ಳೇದಾಗ್ಬಿಟ್ಟ ಮೇಲೆ ನಾನೇ ವೆಹಿಕಲ್ನಾಗ ಬಂದುಬಿಟ್ಟು ತಮಗೆಲ್ಲ ಮಾತಾಡಿಕೊಂಡು ತಿರ್ಗಾ ನಾನು ಹೋಗ್ತೀನಿ ವಿಶ್ ಮಾಡಿಬಿಟ್ಟು.